ನಮಸ್ಕಾರ. ಇದು ಜ್ಞಾನ್ಕೋಶ್, ಸನಾತನ ಧರ್ಮದ ಆಧ್ಯಾತ್ಮಿಕ ಜ್ಞಾನ ಮತ್ತು ಬೋಧನೆಗಳ ಅದ್ಭುತ ಡಿಜಿಟಲ್ ಭಂಡಾರ. ಸನಾತನ ಧರ್ಮದ ಅತ್ಯಮೂಲ್ಯ ನಿಧಿಗಳಲ್ಲಿ ಒಂದಾದ ಭಗವದ್ಗೀತೆಯ ಮೇಲಿನ ವಿಶೇಷ ಸೀರಣಿಯನ್ನು ನಾವಿಲ್ಲಿ ನಿಮ್ಮ ಮುಂದಿಡುತ್ತಿದ್ದೇವೆ. ಬನ್ನಿ, ಪ್ರತಿದಿನ 5 ಶ್ಲೋಕಗಳ ಅದ್ಭುತ ಒಳನೋಟಗಳನ್ನು ನಾವೆಲ್ಲರೂ ಒಟ್ಟಾಗಿ ಅನ್ವೇಷಿಸೋಣ. ಇಂದಿನ ನಮ್ಮ ಪಯಣವನ್ನು ಶುರು ಮಾಡೋಣವೇ? ಭಗವದ್ಗೀತೆಯ 7ನೇ ಅಧ್ಯಾಯದ 36ನೇ ಶ್ಲೋಕ ಹೀಗಿದೆ: ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾಃ ನಿಂದಂತಸ್ತವ ಸಾಮರ್ಥ್ಯಂ ತತೋ ದುಃಖತರಂ ನುಕಿಂ. ಸ್ವಲ್ಪ ಯೋಜಿಸಿ ನೋಡಿ, ಒಬ್ಬ ವೀರನಿಗೆ ತನ್ನ ಸಾಮರ್ಥ್ಯವನ್ನು ಇತರರು ಹೀಯಾಳಿಸುವುದಕ್ಕಿಂತ ದೊಡ್ಡ ನೋವು ಬೇರೊಂದಿದೆಯಾ? ಖಂಡಿತ ಇಲ್ಲ. ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಬಹಳ ಕಟುವಾದ ಆದರೆ ಅಷ್ಟೇ ಪ್ರಾಯೋಗಿಕವಾದ ವಾಸ್ತವವನ್ನು ವಿವರಿಸುತ್ತಿದ್ದಾನೆ. ಶತ್ರುಗಳು ನಿನ್ನ ಸಾಮರ್ಥ್ಯವನ್ನು ನಿಂದಿಸಿ ಆಡಬಾರದ ಕೀಳುಮಾತುಗಳನ್ನಾಡುತ್ತಾರೆ. ಅದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಬೇರೆಯೇನಿದೆ ಎಂದು ನೇರವಾಗಿ ಕೇಳುತ್ತಿದ್ದಾನೆ. ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ಅಂಶವೆಂದರೆ ಅರ್ಜುನನ ಆ ಅಜ್ಞಾನದ ಅನುಕಂಪವನ್ನು ಕೃಷ್ಣನು ಸಂಪೂರ್ಣವಾಗಿ ತಿರಸ್ಕರಿಸುತ್ತಿದ್ದಾನೆ. ಯುದ್ಧಭೂಮಿಯಿಂದ ಓಡಿ ಹೋಗುವುದು ಖಂಡಿತ ಶಾಂತಿಯನ್ನು ತರುವುದಿಲ್ಲ, ಬದಲಾಗಿ ಅದು ಅಪಹಾಸ್ಯಕ್ಕೆ ಗುರಿಮಾಡುತ್ತದೆ. ಆ ಅಪಹಾಸ್ಯವು ಸಾವಿಗಿಂತಲೂ ಹೆಚ್ಚು ನೋವು ನೀಡುತ್ತದೆ ಎಂಬುದನ್ನು ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. ಸರಿ, ಈಗ ಮುಂದಿನ ಶ್ಲೋಕದ ಕಡೆಗೆ ಗಮನ ಹರಿಸೋಣ. ಭಗವದ್ಗೀತೆ ಅಧ್ಯಾಯ 7 ಶ್ಲೋಕ 37: ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯಃ. ಇದನ್ನೊಮ್ಮೆ ಗಮನಿಸಿ. ಇದು ಕೃಷ್ಣನ ಅತ್ಯಂತ ಅದ್ಭುತವಾದ ಮತ್ತು ಅಷ್ಟೇ ಪ್ರಾಯೋಗಿಕವಾದ ವಿನ್ ವಾದ. ಅಂದ್ರೆ ಯಾವುದೇ ಆಯ್ಕೆಯಲ್ಲೂ ನಷ್ಟವಿಲ್ಲವೇ ಇಲ್ಲ. ಯುದ್ಧದಲ್ಲಿ ಮರಣ ಹೊಂದಿದ್ರೆ ನೇರವಾಗಿ ಸ್ವರ್ಗ ಪ್ರಾಪ್ತಿಯಾಗ್ತದೆ, ಅಥವಾ ಜಯಶಾಲಿಯಾದ್ರೆ ಈ ಇಡೀ ಭೂಮಂಡಲವನ್ನು ಆಳುವ ಸುವರ್ಣಾವಕಾಶ ಸಿಗ್ತದೆ. ಆದ್ದರಿಂದ ಎದ್ದೇಳು, ದೃಢನಿಶ್ಚಯದಿಂದ ಯುದ್ಧ ಮಾಡು ಎಂದು ಕೃಷ್ಣ ಅರ್ಜುನನನ್ನು ಹುರಿದುಂಬಿಸ್ತಿದ್ದಾನೆ. ಅಂದ್ರೆ ನಮ್ಮ ಕರ್ತವ್ಯವನ್ನು ನಾವು ನಿಷ್ಠೆಯಿಂದ ಮಾಡಿದಾಗ ಅದರ ಫಲಿತಾಂಶ ಏನೇ ಇದ್ರೂ ಅದು ನಮಗೆ ಶ್ರೇಯಸ್ಸನ್ನೇ ತರ್ತದೆ ಎಂಬುದನ್ನು ಇದು ಎಷ್ಟು ಸುಂದರವಾಗಿ ವಿವರಿಸುತ್ತದೆ ಅಲ್ವೇ? ಈಗ ನಾವು ಭಗವದ್ಗೀತೆಯ ಅತ್ಯಂತ ಮಹತ್ವದ ತಾತ್ವಿಕ ಘಟ್ಟವೊಂದನ್ನು ತಲುಪುತ್ತಿದ್ದೇವೆ. ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 38: ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಬದುಕಿನ ತಕ್ಕಡಿಯಲ್ಲಿ ಸುಖ ದುಃಖ ಲಾಭ ನಷ್ಟ ಮತ್ತು ಜಯ ಅಪಜಯಗಳನ್ನು ನಾವು ಹೇಗೆ ತೂಗುತ್ತೇವೆ ಎಂಬುದು ಬಹಳ ಮುಖ್ಯ. ಇಲ್ಲಿ ಕೃಷ್ಣನು ನಮ್ಮನ್ನು ಸಾಮಾನ್ಯ ಭೌತಿಕ ಲೆಕ್ಕಾಚಾರಗಳಿಂದ ಉನ್ನತವಾದ ಅತೀಂದ್ರಿಯ ಪ್ರಜ್ಞೆಯತ್ತ, ಅಂದ್ರೆ ಟ್ರಾನ್ಸೆಂಡೆಂಟಲ್ ಕಾನ್ಷಿಯಸ್ನೆಸ್ ಕಡೆಗೆ ಕೊಂಡೊಯ್ಯುತ್ತಿದ್ದಾನೆ. ಏನೇ ಬಂದ್ರೂ ಅದನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಹೇಳುತ್ತಿದ್ದಾನೆ. ಇದರ ಅರ್ಥ ಬಹಳ ಸರಳ. ಕೇವಲ ಕರ್ತವ್ಯದ ದೃಷ್ಟಿಯಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಹೋರಾಡಿದ್ರೆ ನಮಗೆ ಯಾವುದೇ ಪಾಪವೂ ಅಂಟಿಕೊಳ್ಳುವುದಿಲ್ಲ. ನಾವೇನಾದರೂ ಕೇವಲ ನಮ್ಮ ಇಂದ್ರಿಯಗಳ ತೃಪ್ತಿಗಾಗಿ ಕೆಲಸ ಮಾಡಿದರೆ ಮಾತ್ರ ಆ ಕರ್ಮದ ಒಳ್ಳೆಯ ಅಥವಾ ಕೆಟ್ಟ ಫಲವನ್ನು ನಾವು ಅನುಭವಿಸಲೇಬೇಕಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಶರಣಾಗಿ ಮಾಡುವ ಯಾವುದೇ ಕರ್ಮವು ನಮ್ಮನ್ನು ಬಂಧಿಸುವುದಿಲ್ಲ. ಇದೊಂದು ಅದ್ಭುತವಾದ ರಹಸ್ಯ, ಸರಿತಾನೆ? ಈ ಮಹತ್ತರ ಜ್ಞಾನದ ಆಧಾರದ ಮೇಲೆಯೇ ಕೃಷ್ಣನು ನಮಗೊಂದು ಹೊಸ ಮಾರ್ಗವನ್ನು ಪರಿಚಯಿಸುತ್ತಾನೆ. ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 39: ಏಷಾ ತೇ ಭೀಹಿತಾ ಸಾಂಖ್ಯೆ ಬುದ್ಧಿ ಯೋಗೇ ತ್ರಿಮಾಂ ಶೃಣು ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಇದೊಂದು ದೊಡ್ಡ ತಾತ್ವಿಕ ತಿರುವು ಅಂತಲೇ ಹೇಳ್ಬೋದು. ಇಲ್ಲಿವರೆಗೆ ಕೃಷ್ಣನು ಸಾಂಖ್ಯ ತತ್ವವನ್ನು ವಿವರಿಸಿದನು. ಸಾಂಖ್ಯ ಅಂದ್ರೆ ಏನು ಗೊತ್ತೇ? ನಮ್ಮ ಆತ್ಮ ಮತ್ತು ದೇಹದ ನಡುವಿನ ವ್ಯತ್ಯಾಸವನ್ನು ಬಹಳ ವಿಶ್ಲೇಷಣಾತ್ಮಕವಾಗಿ ಅರ್ಥ ಮಾಡಿಕೊಳ್ಳೋದು. ಆದರೆ ಈಗ ಕೃಷ್ಣನು ಪ್ರಾಯೋಗಿಕವಾದ ಬುದ್ಧಿಯೋಗದ ಕಡೆಗೆ ನಮ್ಮ ಗಮನ ಸೆಳೆಯುತ್ತಿದ್ದಾನೆ. ಹಾಗಾದರೆ ಈ ಬುದ್ಧಿಯೋಗ ಎಂದರೇನು? ಯಾವುದೇ ಫಲಿತಾಂಶದ ನಿರೀಕ್ಷೆ ಇಲ್ಲದೆ ಕೇವಲ ಭಗವಂತನ ಸೇವೆಗಾಗಿ ನಮ್ಮ ಕೆಲಸವನ್ನು ಮಾಡುವುದು. ಕೇವಲ ವಿಷಯವನ್ನು ಬುದ್ಧಿಯಿಂದ ತಿಳಿದುಕೊಂಡರೆ ಸಾಲದು, ಅದನ್ನು ಆಚರಣೆಗೆ ತರಬೇಕು. ಯಾವಾಗ ನಾವು ನಮ್ಮ ಸ್ವಾರ್ಥಕ್ಕಾಗಿ ಅಥವಾ ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡದೆ ಕೇವಲ ಭಕ್ತಿಯಿಂದ ಕರ್ಮವನ್ನು ಮಾಡುತ್ತೇವೆಯೋ ಆಗ ನಾವು ಈ ಜನನ ಮರಣಗಳ ಚಕ್ರದಿಂದ ಅಂದ್ರೆ ಕರ್ಮಬಂಧನದಿಂದ ಸಂಪೂರ್ಣವಾಗಿ ಬಿಡುಗಡೆ ಆಗ್ತೇವೆ ಎಂಬ ಭರವಸೆಯನ್ನು ಇಲ್ಲಿ ನೀಡಲಾಗ್ತಿದೆ. ನಿಜಕ್ಕೂ ಎಂಥ ಬಿಡುಗಡೆ ಇದು! ಬುದ್ಧಿಯೋಗದ ಈ ಮಾರ್ಗ ಎಷ್ಟೊಂದು ಸುರಕ್ಷಿತ ಎಂಬುದನ್ನ ಇಂದಿನ ನಮ್ಮ ಕೊನೆಯ ಶ್ಲೋಕದಲ್ಲಿ ನೋಡೋಣ. ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 40: ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇದಂತೂ ನಮಗೆಲ್ಲರಿಗೂ ಅತ್ಯಂತ ನೆಮ್ಮದಿ ನೀಡುವ ಒಂದು ಅದ್ಭುತ ದೈವಿಕ ಭರವಸೆ. ಸ್ವಲ್ಪ ಯೋಚಿಸಿ, ನಮ್ಮ ಈ ಭೌತಿಕ ಜಗತ್ತಿನಲ್ಲಿ ಯಾವುದೇ ಕೆಲಸವನ್ನು ನಾವು ಅರ್ಧಕ್ಕೆ ಬಿಟ್ರೆ ಏನಾಗ್ತದೆ?
ಆ ಶ್ರಮವೆಲ್ಲ ವ್ಯರ್ಥವಾಗುತ್ತದೆ ಅಥವಾ ನಷ್ಟವಾಗುತ್ತದೆ, ಹೌದಲ್ವೇ? ಆದರೆ ಈ ಬುದ್ಧಿಯೋಗ ಅಥವಾ ಕೃಷ್ಣಪ್ರಜ್ಞೆಯಲ್ಲಿ ಮಾಡುವ ಕೆಲಸದಲ್ಲಿ ಯಾವುದೇ ನಷ್ಟವಿಲ್ಲವೇ ಇಲ್ಲ. ನಮ್ಮ ಆಧ್ಯಾತ್ಮಿಕ ಪಥದಲ್ಲಿ ನಾವು ಕೇವಲ 1%, ಹೌದು ಕೇವಲ 1% ಪ್ರಗತಿ ಸಾಧಿಸಿದರೂ ಅದು ಶಾಶ್ವತವಾಗಿರುತ್ತದೆ. ನಮ್ಮ ಮುಂದಿನ ಜನ್ಮದ ಪಯಣ ಮತ್ತೆ ಶೂನ್ಯದಿಂದ ಶುರುವಾಗುವುದಿಲ್ಲ, ಬದಲಾಗಿ ನಾವು ನಿಲ್ಲಿಸಿದ ಅದೇ ಬಿಂದುವಿನಿಂದಲೇ ಮುಂದುವರಿಯುತ್ತದೆ. ಈ ಮಾರ್ಗದಲ್ಲಿ ನಾವು ಮಾಡುವ ಅತ್ಯಲ್ಪ ಪ್ರಗತಿಯೂ ಕೂಡ ನಮ್ಮನ್ನು ಅತಿದೊಡ್ಡ ಭಯದಿಂದ ರಕ್ಷಿಸುತ್ತದೆ ಎಂದು ಈ ಶ್ಲೋಕವು ಬಹಳ ಅದ್ಭುತವಾಗಿ ಭರವಸೆ ನೀಡುತ್ತದೆ. ಎಂಥ ಆಪ್ತವಾದ ಮಾತು ಅಲ್ವೇ? ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಜ್ಞಾನ್ಕೋಶ್ ಒಂದು ಬಹುಭಾಷಾ ಚಾನೆಲ್ ಆಗಿದ್ದು, ಇಲ್ಲಿ ನಾವು ಇಂಗ್ಲಿಷ್, ಹಿಂದಿ, ಮರಾಠಿ, ತಮಿಳು, ಗುಜರಾತಿ ಮತ್ತು ಬಂಗಾಳಿ ಭಾಷೆಗಳಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಹಂಚಿಕೊಳ್ತೇವೆ. ಮತ್ತು ಶೀಘ್ರದಲ್ಲಿಯೇ ಇನ್ನಷ್ಟು ಪ್ರಮುಖ ಭಾಷೆಗಳು ಕೂಡ ಸೇರ್ಪಡೆಯಾಗಲಿವೆ. ಸನಾತನ ಧರ್ಮದ ಕಾಲಾತೀತ ವಿಧಿಗಳನ್ನು ಅತ್ಯಂತ ಸರಳ, ಸ್ಪಷ್ಟ ಮತ್ತು ಅರ್ಥಪೂರ್ಣ ರೀತಿಯಲ್ಲಿ ನಿಮ್ಮ ಬಳಿಗೆ ತರುವುದೇ ನಮ್ಮ ಮುಖ್ಯ ಗುರಿ. ನಮ್ಮ ಚಾನೆಲ್ನಲ್ಲಿ ನೀವು ಪ್ರತಿದಿನ ಶ್ರೀಮದ್ ಭಾಗವತಂ, ಭಗವದ್ಗೀತಾ, ಮಹಾಭಾರತ, ಲಲಿತಾ ಸಹಸ್ರನಾಮಂ, ದೈವತ್ತಿನ್ ಕುರಲ್, ದೇವರ ಧ್ವನಿ, ಮಹಾರಾಷ್ಟ್ರದ ಸಂತರು, ಬಂಗಾಳದ ಸಂತರು ಮತ್ತು ಆದಿಶಂಕರರ ದಿವ್ಯಾವತಾರದ ಕಥೆಯ ಕುರಿತಾದ ದೈನಂದಿನ ವಿಡಿಯೋಗಳನ್ನು ಕಾಣಬಹುದು. ಇವೆಲ್ಲವೂ ಬಹುಭಾಷೆಗಳಲ್ಲಿ ಲಭ್ಯವಿದೆ. ನಮ್ಮ ಈ ಪ್ರಯತ್ನ ನಿಮಗೆ ಮೌಲ್ಯಯುತವೆನಿಸಿದರೆ ದಯವಿಟ್ಟು ಜ್ಞಾನ್ಕೋಶ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮ್ಮ ದೈನಂದಿನ ವಿಡಿಯೋಗಳ ಬಗ್ಗೆ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ. ಈ ದೈವಿಕ ಜ್ಞಾನವನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಮಾಜದೊಂದಿಗೆ ಲೈಕ್ ಮಾಡಲು, ಶೇರ್ ಮಾಡಲು ಮತ್ತು ಹರಡಲು ಮರೆಯದಿರಿ. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಸನಾತನ ಧರ್ಮದ ಬೆಳಕನ್ನು ಸದಾ ಬೆಳಗುವಂತೆ ಮಾಡೋಣ.